ನಾನು ಅದನ್ನು ಮಾತಾಡದೇ ಇರೋದೇ ಒಳ್ಳೆಯದು. ಈಗ ಯಾಕೆ ಅಂತ ಹೇಳ್ತಾರೆ, ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದೀಸ್ ಕೇಸಸ್. ಇಫ್ ಐ ಟಾಕ್ ಸಮಥಿಂಗ್ ಇಟ್ ವಿಲ್ ಓವರ್ಲ್ಯಾಪ್. ಯಾಕಂದ್ರೆ ನೀವು ಹೇಳಿದ್ರಿ, ಯಾಕಂದ್ರೆ SC/ST ಜನಾಂಗದವರು ಹಿತ ಕಾಪಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲೂ ಕೂಡ ಹೋರಾಟ ಮಾಡ್ತಾ ಇರುವಂಥದ್ದು ST ಸಂಬಂಧಪಟ್ಟ ಹಣ ದುರ್ಬಳಕೆ ಆಗಿದೆ. ನೋಡಿ, ಆ ಜನರು ನೀವು ಕೇಳಿದ್ದಕ್ಕಷ್ಟೇ ಹೇಳ್ತೇನೆ, ಇಲ್ಲ ಅಂತಂದರೆ ಹೇಳ್ತಿರಲಿಲ್ಲ ನಾನು. ಅವರು ಬಡ ಜನರಲ್ವಾ, ಪರಿಶಿಷ್ಟ ಜಾತಿ ವರ್ಗಗಳಲ್ಲೂ ಇಷ್ಟು ಬಡತನ ಇದೆ. ಅವರಿಗೆ ಗಂಗಾ ಕಲ್ಯಾಣ ಯೋಜನೆ ಕೊಡಬೇಕು, ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಡಬೇಕು, ಅವರಿಗೆ ಯಾರೋ ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಕಾರು ತೆಗೆದುಕೊಡ್ತಕ್ಕಂಥದ್ದು ಅಥವಾ ಭೂಮಿ ತೆಗೆದುಕೊಡ್ತಕ್ಕಂಥದ್ದು, ಅವರಿಗೆ ವ್ಯಾಪಾರಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಅನೇಕ ಸ್ಕೀಮ್ಗಳಲ್ಲಿದೆ. ಇಂಥವುಗಳನ್ನೆಲ್ಲ ಬಿಟ್ಟು 187 ಕೋಟಿ ರೂಪಾಯಿ ಮಿಸ್ಯೂಸ್ ಆಗಿದೆ ಅಂತ ಬಂದಾಗ ಒಬ್ಬ ಮಂತ್ರಿ, ಅದೇ ಸಮುದಾಯದ ಮಂತ್ರಿ ಕೈ ಕೆಳಗಡೆ ಇದೆಲ್ಲ ಆಯಿತು ಅಂದರೆ ಎಷ್ಟು ನೋವಿನ ಸಂಗತಿ. ಅನ್ಯಾಯ, ಅದು ಆಗಬಾರ್ದಾಗಿತ್ತು. ಆದರೆ ಈಗ ಆಗಿದೆ, ಇನ್ವೆಸ್ಟಿಗೇಷನ್ ಆಗಿದೆ. ಅದಾದ ನಂತರವೂ ಕೂಡ ಮತ್ತೆ ಹಠಕ್ಕೆ ಬಿದ್ದು ಯಾವ ಕಾರಣಕ್ಕೆ ಅವರನ್ನು ಮಂತ್ರಿಗೆ ಮತ್ತೆ ಸೇರಿಸ್ಕೊಂಡ್ರು. ಈ ವಿಚಾರದಲ್ಲಿ ಅವ್ರನ್ನ ತಗೊಳ್ಬಾರ್ದು, ಆ ಜನಾಂಗಕ್ಕೆ ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥ ಕಾರಣಕ್ಕೆ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದಾಗಿ ಈ ಸರ್ಕಾರ ಅವರನ್ನು ಕೈ ಬಿಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇತ್ತು. ಈಗ ಬಹುಶಃ ಅದು ಹತ್ರಕ್ಕೆ ಬಂದಿದೆ. 1ನೇ ತಾರೀಕಿಂದ ಇಲ್ಲಿವರೆಗೂ ಒಳಗಡೆ ಸದನದ ಒಳಗಡೆ ಹೋರಾಟ ನಡೆದಿತ್ತು. ಸದನದ ಹೊರಗೂ ಕೂಡ 1ನೇ ತಾರೀಕಿಂದ ಹೋರಾಟ ಪ್ರಾರಂಭ ಆಗ್ತದೆ. ನೋಡೋಣ ಅದಕ್ಕೆ ಏನು ರಿಸಲ್ಟ್ ಬರ್ತದೆ ಅಂತಕ್ಕಂಥದ್ದನ್ನು ನೋಡಿ ನಾನು ಮತ್ತೆ